ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಫುಡ್ ಪ್ಯಾರಡೈಸ್ ಟಿವಿ. ಸತ್ಯ, ಒಂದು ಸ್ಪೆಷಲ್ ಜಾಗಕ್ಕೆ ಬಂದಿದ್ದೀವಿ. ಯಾವುದಿದು? ಇದು ಬೂದ್ಗೆರೆ ಹತ್ರ ಇದೆ. ಒಂದು ಒಳ್ಳೆ ಆಂಬಿಯನ್ಸ್ ಇರುವಂಥ ಜಾಗ, ಮ್ಯಾಂಗೋ ಲೀಫ್ ರೆಸ್ಟೋರೆಂಟ್ ಅಂತ. ಸೊ ಈ ಜಾಗ ಬಗ್ಗೆ ಏನು ಹೇಳ್ತೇವೆ? 1 ಎಕರೆ ಜಾಗದಲ್ಲಿ ಓಪನ್ ಏರ್ ರೆಸ್ಟೋರೆಂಟು. ಬಂದರೆ ಒಳ್ಳೆ ಚೈನೀಸು ಮತ್ತು ನಾಟಿ ಸ್ಟೈಲು, ತಂದೂರಿ, ಬಿರಿಯಾನಿ ಜೊತೆಯಲ್ಲಿ ಇಲ್ಲಿ ಡ್ರಾಟ್ ಬಿಯರ್ಸ್ನ ಆಫರಲ್ಲಿ ಬೇರೆ ಕೊಡ್ತಾ ಇದ್ದಾರೆ. ಹೌದು, ಏನು ಆಫರ್ ಅದು? ಬೈ 1 get 1 ಇಲ್ಲಾಂದರೆ 50% ಆಫರಲ್ಲಿ ನಡೀತಾ ಇದೆ. ಇನ್ನೂ 1 ತಿಂಗಳು ನಡೆಯುತ್ತೆ ಅಂತ ಹೇಳಿದ್ದಾರೆ. ಸೊ ಇನ್ನು ನೀವು ನಮ್ಮ ಚಾನಲ್ ನೋಡ್ಕೊಂಡು ಬಂದಿದ್ರೆ ಡಿಸ್ಕೌಂಟ್ ಕೊಡ್ತಾರೆ. ಸೊ ಇದು ಮರಿಬೇಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅಥವಾ ಇಲ್ಲಾಂದರೆ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡ್ತಾ ಇಲ್ಲ ಅಂದರೆ ಫಾಲೋ ಮಾಡ್ಕೊಂಬಿಡಿ. ಫಾಲೋ ಮಾಡ್ಕೊಂಬಂದು ತೋರಿಸಿ, ನಿಮಗೆ 50% ಆಫರ್ನು ಸಿಗುತ್ತೆ. ಸೊ ಇಲ್ಲಿ ಒಳ್ಳೆ ನಾಟಿ ಸ್ಟೈಲ್ ಡಿಶಸ್ ಜೊತೆಗೆ ಒಳ್ಳೆ ಧಮಾಕ ಆಫರ್ಸ್ ಆನ್ ಡ್ರಾಟ್ ಬಿಯರ್ಸ್. ಸೊ ಕಂಪ್ಲೀಟ್ ಟೂರ್ ಮಾಡಿ ತೋರಿಸ್ತೀವಿ ಈ ಜಾಗದ ಬಗ್ಗೆ. ಒಂದು ಒಳ್ಳೆ ಜಾಗ ಇದು. ನನಗೆ ಸಿಟಿಯಲ್ಲಿ ಜಂಜಾಟ ಇದ್ದು ಒಂದು ಒಳ್ಳೆ ರಿಲೀಫ್ ಬೇಕು ಅಂತ ಹೇಳಿದ್ರೆ ತುಂಬ ದೂರ ಹೋಗಂಗಿಲ್ಲ, ಈ ಜಾಗ ಬರ್ಬೋದು. ತುಂಬಾನೇ ಕೂಲ್ ಒಂದು ಫೀಲ್ ಕೊಡ್ತಾ ಇದೆ, ಒಳ್ಳೆ ವೈಬ್ಸನ್ನು ಕೊಡ್ತಾ ಇದೆ ಈ ಜಾಗ. ಸೊ ತಡ ಮಾಡಿದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚೆಚ್ಚಾಗಿ ಶೇರ್ ಮಾಡಿ. ಈ ಥರದ್ದು ಒಂದು ಕಂಟೆಂಟ್ನ ಜಾಸ್ತಿ ಶೇರ್ ಮಾಡಿದಷ್ಟು ತುಂಬ ಜನಕ್ಕೆ ರೀಚ್ ಆಗುತ್ತೆ. ಸೊ ತಡ ಮಾಡಿದೆ ವಿಡಿಯೋ ಸ್ಟಾರ್ಟ್ ಮಾಡೋಣ, ಬನ್ನಿ. ಸೋಮ್, ಏನು ಆಫರ್ ಸೋಮ್ ಇದ್ರದ್ದು? ಸೊ ಹೊಸದಾಗಿ ಸ್ಟಾರ್ಟ್ ಮಾಡಿದ್ದಾರೆ, ಒಂದು 3 ತಿಂಗಳಾಗಿದೆ ಸ್ಟಾರ್ಟ್ ಮಾಡಿ ಇಲ್ಲಿ. ಸೊ ಇನ್ನೂ 1 ತಿಂಗಳು ಎಕ್ಸ್ಟ್ರಾ ಇಲ್ಲಿ ಬೈ 1 get 1 ಇಲ್ಲ ಅಂದರೆ 50% ಆಫಲ್ಲಿ ಈ ಡ್ರಾಟ್ ಬಿಯರ್ ಸಿಗ್ತಾ ಇದೆ. ಸೊ ಒಂದು ಒಳ್ಳೆ ಆಫರು. ಈಗ ಇದನ್ನ ಸೈಡ್ಗೆ ಕಳಿಸ್ಬಿಟ್ಟು ನಮ್ಮ ಡಿಪಾರ್ಟ್ಮೆಂಟ್ಗೆ ಹೋಗ್ಬಿಡೋಣ. ಹೌದು. ಸೊ ಈಗ ಇದನ್ನ ಶಿಫ್ಟ್ ಮಾಡಿ ನಿಮಗೆ ಇಲ್ಲಿ ಸೂಪರ್ ಆಗಿರುವಂಥ ಡಿಶಸ್ ಇದೆ. ಯಾವುದು ಅಂತ ಎಲ್ಲ ಒಂದೇ ತಿಳಿಸ್ಕೊಡ್ತೀವಿ, ನೋಡ್ತಾ ಇರಿ. ಆ ಕಡೆ ಇರೋದು ನೀನು ಹೇಳು, ಈ ಕಡೆ ಇರೋದು ನಾನು ಹೇಳ್ತೀನಿ ಏನೇನು ಡಿಶಸ್ ಇದೆ ಅಂತ. ಸೊ ಇಲ್ಲಿ ನಾಟಿ ಸ್ಟೈಲು ಮತ್ತು ನಿಮಗೆ ಚೈನೀಸು ಐಟಮ್ ಎಲ್ಲ ಸಿಗುತ್ತೆ ಇಲ್ಲಿ. ಸೊ ನಾನು ಈ ಕಡೆ ಒಂದು 4 ಐಟಮ್ ನಾಟಿ ಐಟಮ್ ತೊಗೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಮಟನ್ ಬಿರಿಯಾನಿ ಒಳ್ಳೆ ಗ್ರೀನ್ ಕಲರ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ದಮ್ ಬಿರಿಯಾನಿ. ಅದಾದಮೇಲೆ ಒಂದು ಬೋಟಿ ಫ್ರೈ, ಮಟನ್ ಪೆಪ್ಪರ್ ಫ್ರೈ ಮತ್ತು ತಲೆ ಮಾಂಸದ ಒಂದು ಫ್ರೈ ತೊಗೊಂಡಿದ್ದೀನಿ ನಾನು. ಸೊ ಅದಾದಮೇಲೆ ವಿಂಗ್ಸು, ಹಾಟ್ ವಿಂಗ್ಸು ಮತ್ತು ಡ್ರಮ್ಸ್ ಆಫ್ ಹೆವನ್ ಅಂತ ಒಂದಿದೆ. ಅದಾದಮೇಲೆ ಇಲ್ಲಿನ ಸ್ಪೆಷಲ್ಲು ಮ್ಯಾಂಗೋ ಲೀಫ್ ರೆಸ್ಟೋರೆಂಟ್ ಸ್ಪೆಷಲ್ಲು ಏನು ಅಂತ ಮರ್ತೋದೆ ನಾನು. ಸೊ ಅದನ್ನು ಕೇಳ್ಕೊಂಡು ಹೇಳ್ತೀನಿ. ಸೊ ತಲೆಯಲ್ಲಿ ತುಂಬ ಓಡ್ತಾ ಇದೆ ಏನೇನೋ ಬೇರೆ, ಸೊ ಅದಕ್ಕೆ ಹೆಸರು ಮರ್ತೋಯ್ತು. ಆಮೇಲೆ ಎಲ್ಲ ಧಾಬಾಗಳಲ್ಲಿ ತುಂಬ ಜನಕ್ಕೆ ಫೇವ್ರೇಟು, ಫಿನಿಶಿಂಗ್ ಟಚ್ ಕೊಡೋವಂಥದ್ದು ದಾಲ್ ಕಿಚಡಿ ಅಥವಾ ಪಾಲಕ್ ರೈಸು. ಸೊ ನಾವು ಅದನ್ನಲ್ಲಿ ದಾಲ್ ಕಿಚಡಿ ತರಿಸ್ಕೊಂಡಿದ್ದೀವಿ. ಸೊ ತಡ ಮಾಡಿದ್ರೆ ಸ್ಟಾರ್ಟ್ ಮಾಡ್ಬಿಡೋಣ. ಹೌದು, ಫಸ್ಟು ನನಗೆ ಈ ಚಿಕನಿಂದನೇ ಇಲ್ಲೇ ಹೋಗೋಣ. ಡ್ರಮ್ಸ್ ಆಫ್ ಹೆವೆನ್ ಅಲ್ಲಿಂದನೇ ಹೋಗೋಣ, ಬನ್ನಿ. ಸೊ ನಿಮಗೊಂದು ಪೀಸು, ಅದಾದಮೇಲೆ ಬೇಸಿಕಲಿ ಇದು ಲಾಲಿಪಾಪ್ ಪೀಸ್, ಇದು ನನಗೊಂದು ಪೀಸು. ಚೆನ್ನಾಗಿ ಸಾಸ್ನಲ್ಲೆಲ್ಲ ಟಾಸ್ ಮಾಡಿ ಒಳ್ಳೆ ಕ್ಯಾಪ್ಸಿಕಮ್ ಎಲ್ಲ ಹಾಕಿದ್ದಾರೆ, ಆನಿಯನ್ ಸ್ಪ್ರಿಂಗ್ಸೂ ಇದೆ. ಟ್ರೈ ಮಾಡೋಣ ಸರ್. ಹೌದು.
ಆ ಸಾಸ್ದು ಆ ಚಿಲ್ಲಿ ಸಾಸ್ ಒಂದು ಮಾಡ್ಕೊತಾರೆ ಇವರು, ಅದು ಗಮ್ಮತ್ತೇ ಇದೆ. ಖಾರ ಗೊತ್ತಾಗ್ತಿದೆ. ಸೊ ಡ್ರಮ್ಸ್ ಆಫ್ ಹೆವೆನ್ ಅಂದರೆ ಒಂದು ಲಾಲಿಪಾಪ್ ಪೀಸೇನೆ ಇದು. ಖಾರ ಸ್ವಲ್ಪ ಚೆನ್ನಾಗಿದೆ. ಒಂದು ಲೈಟ್ ಕೋಟಿಂಗು ತಡ್ಕ ಹೊಡೆದು ಕೊಟ್ಟಿದ್ದಾರೆ. ಮೇಲೆಗಡೆ ಹಾಕಿರೋ ಎಳ್ಳು ಆಗಿರ್ಬೋದು, ಈರುಳ್ಳಿ ಚೆನ್ನಾಗಿ ಬೇಯಿಸಿ ಆಗಿರೋದು. ಮೇನ್ ಅವ್ರು ಸಾಸ್ ಇಲ್ಲೇ ಮಾಡ್ಕೊತಾರಂತ. ಮತ್ತು ಗ್ರೇವಿಗಳಿಗೆ ಗೋಡಂಬಿ ಎಲ್ಲ ಹಾಕಿ ಒಂದು ಗ್ರೇವಿ ಮಾಡೋಕ್ಕೆ ಒಂದು ಬೇಸ್ ಮಾಡ್ತಾಯಿದ್ರು. ತುಂಬಾ ಒಳ್ಳೆ ಇಂಗ್ರೀಡಿಯೆಂಟ್ಸ್ ಹಾಕ್ತಾರೆ, ಕ್ವಾಲಿಟಿನಲ್ಲಿ ಕಾಂಪ್ರಮೈಸ್ ಇಲ್ಲ ಅವರು. ಸೊ ಸ್ಟೋರ್ ರೂಮಲ್ಲೂ ನಾನು ನೋಡ್ತಿದ್ದೆ, ಒಳ್ಳೆ ಇಂಗ್ರೀಡಿಯೆಂಟ್ಸು ಮತ್ತು ಒಳ್ಳೊಳ್ಳೆ ಕ್ವಾಲಿಟಿ ಇದೆ. ಸಾಸ್ ಆಗಿರ್ಬೋದು ಮತ್ತು ಆಯಿಲ್ ಆಗಿರ್ಬೋದು ಒಳಗಡೆ ನೋಡ್ತಿದ್ದೆ ನಾನು, ಒಳ್ಳೇದೇ ಯೂಸ್ ಮಾಡ್ತಾ ಇದ್ದಾರೆ. ಅವ್ರ ಮೇನ್ ಕ್ವಾಲಿಟಿ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಇನ್ನೊಂದು ಇಷ್ಟು ಒಳ್ಳೆ ಸೆಟಪ್ಪು, ಹಟ್ಸ್ ಇದೆ, ಓಪನ್ ಏರ್ ಈ ಥರ ಕುತ್ಕೊಂಡು ತಿನ್ಬೋದು, ರೂಫ್ ಟಾಪ್ ಇದೆ, ಡ್ರಿಂಕ್ಸೂ ಒಳ್ಳೆ ಆಫರ್ಸ್ ಎಲ್ಲ ಕೊಡ್ತಾ ಇದ್ದಾರೆ. ಮೇಲೆಗಡೆನೂ ಯಾರನ್ನ ಬರ್ಡೇ ಪಾರ್ಟಿ ಮಾಡಿಸ್ಕೋಬೇಕು, 200-300 ಜನಕ್ಕೆ ಮೇಲೆಗಡೆನೂ ಜಾಗ ಇದೆ. ಅವ್ರಿಗೂ ಬೇಕಾದ್ರೆ ಅರೇಂಜ್ಮೆಂಟ್ಸ್ ಮಾಡ್ತಾರೆ ಅವರು. ಬಟ್ ವಾತಾವರಣ ಚೆನ್ನಾಗಿದೆ, ಸಿಕ್ಕಾಪಟ್ಟೆ ಎಲ್ಲ ಬರೀ ಗ್ರೀನರಿನೇ ಇದೆ ಇಲ್ಲಿ ನೋಡಿ. ಮರದ ಕೆಳಗಡೆ ಕುತ್ಕೊಂಡು ತಿಂತಾ ಇದ್ರೆ ಎಲ್ಲ ಖುಷಿ. ಹೌದು, ಇಲ್ಲಿ ದೇವನಹಳ್ಳಿ ಏರ್ಪೋರ್ಟ್ ಸುತ್ತಮುತ್ತ ಆಫೀಸಸ್ ಯಾವ್ದು ಇದೆಯಾ ಅವರೆಲ್ಲ ಬೇಕಾದ್ರೆ ಟೀಮ್ ಲಂಚ್ಗೆಲ್ಲ ಬರ್ಬೋದು. ಆಗಲೇ ಒಂದು ದೊಡ್ಡ ಗ್ರೂಪ್ ಬಂದಿತ್ತು, ಆರಾಮಾಗಿ ಬಂದು ಒಳ್ಳೆ ಲಂಚು, ಡಿನ್ನರು, ಈವ್ನಿಂಗ್ ಆದ್ರೆ ಸ್ಕ್ರೀನಿಂಗ್ ಎಲ್ಲ ಮಾಡ್ತಾರೆ. ಒಳ್ಳೆ ವಾತಾವರಣ. ಸೊ ನೆಕ್ಸ್ಟ್ ಯಾವ ಸಮ್? ನೆಕ್ಸ್ಟು ಇದು ಚಿಕನಲ್ಲಿ ಪೆಪ್ಪರಾ? ಹೌದು, ಪೆಪ್ಪರ್ ಚಿಕನ್ನು. ಇಲ್ಲ, ಇದು ಪಪ್ಪರ್ ಮಟನ್ ಇದು. ಓಕೆ, ಅದು ಚಿಕನ್ ವಿಂಗ್ಸು. ಚಿಕನ್ ವಿಂಗ್ಸ್ ಹೋಗ್ಬಿಡೋಣ. ಚಿಕನ್ ವಿಂಗ್ಸ್ ಇದಕ್ಕೂ ಒಳ್ಳೆ ಕ್ಯಾಪ್ಸಿಕಮ್ ಎಲ್ಲ ಹಾಕಿದ್ದಾರೆ. ಕ್ಯಾಪ್ಸಿಕಮು ಮತ್ತು ಆನಿಯನ್ನು ಎಳ್ಳೆಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ಹಾಕಿದ್ದಾರೆ. ಯೂಸ್ ಮಾಡೋ ಸಾಸೇ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಇದು. ಇದು ಸ್ವಲ್ಪ ಸ್ವೀಟ್ ಇದೆ. ಹೌದು, ಅದು ಖಾರ ಇತ್ತು, ಇದು ಸ್ವಲ್ಪ ಹನಿ ಎಲ್ಲ ಹಾಕಿದ್ದಾರೆ. ಮಕ್ಕಳು ಇಷ್ಟಪಡ್ತಾರೆ. ಹೌದು, ಫಸ್ಟ್ ತಿನ್ಬೇಕನ್ನೋ ಸ್ವೀಟ್ ಇತ್ತು, ತಿಂದಾದ್ಮೇಲೆ ಒಂದು 4 ಸೆಕೆಂಡ್ಗೆ ಖಾರ ಹೊಡಿತಾ ಇದೆ. ಚೆನ್ನಾಗಿದೆ. ಒಳ್ಳೊಳ್ಳೆ ಒಂದು 40 ವರ್ಷ 30 ವರ್ಷ ಒಳ್ಳೆ ಎಕ್ಸ್ಪೀರಿಯನ್ಸ್ ಯಾರಿದ್ದಾರೆ ಶೆಫ್ಗಳು, ಅವ್ರನ್ನೇ ಕರ್ಕೊಂಡ್ಬಂದು ಇಟ್ಟಿದ್ದಾರೆ. ಹೌದು, ಒಬ್ಬರನ್ನ ಮಾತಾಡಿಸ್ತಿದ್ದೆ, ಅವರೆಲ್ಲನೂ ಪಾಂಡಿಚೇರಿ ಒಳ್ಳೊಳ್ಳೆ ಕಡೆ ಎಲ್ಲನೇ ಇದ್ದು ಸುಮಾರು ವರ್ಷ ಇದ್ದು ಹೌದು ಬಂದಿದ್ದಾರೆ. ದೊಡ್ಡ 5 ಸ್ಟಾರ್ ಹೋಟ್ಲಲ್ಲಿ ಕೆಲಸ ಮಾಡಿದ್ದಾರೆ. ಆ ಒಂದು ಎಕ್ಸ್ಪೀರಿಯನ್ಸ್ನ ಎಲ್ಲಿಯೂ ಅವರು ಆಗ್ತಾ ಇದ್ದಾರೆ. ಸೊ ಡಿಶ್ಶು ಒಂದೊಂದು ಡಿಶ್ನಲ್ಲಿ ಗೊತ್ತಾಗ್ಬಿಡುತ್ತೆ. ನಾನು ಅವಾಗಲೇ ಹೆಸರು ಮರ್ತೋದೆ ಅಂತ ಹೇಳ್ತಾ ಇದ್ದೆ. ಅದು ಇಲ್ಲಿನ ಮ್ಯಾಂಗೋ ಲೀಫ್ ಸ್ಪೆಷಲ್ಲು ಚಿಕನ್ ಪಟಿಯಾಲ ಅಂತ. ಒಳ್ಳೆ ಸ್ಟಫ್ ಎಲ್ಲ ಮಾಡಿರ್ತಾರೆ, ಬೋನ್ಲೆಸ್ ಚಿಕನ್ ತೊಗೊಂಡು. ಸೊ ಅದನ್ನೇ ಟ್ರೈ ಮಾಡಿಬಿಡೋಣ ಸ್ವಾಮಿ ಈಗ. ಹೌದು, ನಾನೊಂದು ತೊಗೊಂಡ್ಬಿಡ್ತೀನಿ. ಹೌದು, ನೋಡಿ ಯಾವ ಥರ ಸ್ಟಫ್ ಮಾಡಿದ್ದಾರೆ. ಏನಿದು ಒಳಗಡೆ ಸ್ಟಫ್ ಮಾಡಿರೋ ಸಮ್? ಇದು ಅವರು ಚಿಕನ್ನು ಮತ್ತು ಕೆಲವೊಂದು ಪಾಲಕ್. ಹೌದು, ಅದೆಲ್ಲ ಹಾಕಿದ್ದಾರೆ. ಹೌದು, ಕಾಣಿಸುತ್ತೆ ನೋಡಿ, ನಾವು ವೈಟ್ ಕಾಣೋದೆಲ್ಲ ನಿಮಗೆ ಚಿಕನ್ನು, ಇದೆಲ್ಲ ಪಾಲಾಕು. ಒಂದು ಬ್ಯಾಲೆನ್ಸ್ಡ್ ಡಿಶ್ ಅಂತಲೇ ಹೇಳ್ಬೋದು. ಸೊ ಒಂದು ಸೈಡು ಚಿಕನ್ ಪ್ರೋಟೀನ್, ಒಳಗಡೆ ಸ್ಟಫ್ ಮಾಡಿರೋದು ಗ್ರೀನ್ಸು, ವೆಜೀಸ್ ಎಲ್ಲ ಇದೆ. ಟ್ರೈ ಮಾಡೋಣ. ಒಂಥರ ಡಯಟ್ ಫುಡ್ ಇದು. ಹೌದು, ಇದು ಅಂದ್ಕೊಂಡಿದ್ದೆಲ್ಲ ಚಿಕನ್ ಇದೆಲ್ಲ. ಚಿಕನ್ನು, ಸೊಪ್ಪು. ಹೌದು, ಇದು ಸೂಪರ್ ಆಗಿದೆಪ್ಪ, ನನಗೆ ಜಾಸ್ತಿ ಇಷ್ಟ ಆಯ್ತು ಇದು. ಇದು ಮೇಲ್ಗಡೆ ಇರೋ ಕೋಟಿಂಗ್ ಏನು ಅನ್ಕೊಂಡೆ ನಾನು? ಚಿಕನ್ ಅದು. ಹೌದು, ಸೂಪರ್ ಅಪ್ಪ. ಮಸ್ಟ್ ಟ್ರೈ. ಹೌದು, ಇದು ಮಿಸ್ ಮಾಡಬೇಡಿ. ಬಂದರೆ ಆ ಸೊಪ್ಪಿನ ಫ್ಲೇವರ್ಸು ಜೊತೆಗೆ ಚಿಕನ್ ಬ್ರೆಸ್ಟಲ್ಲಿ ಆ ರೌಂಡ್ ಮಾಡಿರುವಂಥ ಒಂದು ಇದು ಸರ್ಕಲ್ಲು ಅದ್ಭುತವಾದ ಒಂದು ಟೇಸ್ಟ್ ಕೊಡ್ತಾ ಇದೆ ನಿಜವಾಗ್ಲೂ. ನನಗೆ ಸೊಪ್ಪಿನ ಪಲ್ಯ ತಿನ್ನೋ ಥರ, ಜೊತೆಲಿ ಚಿಕನ್ನು ಎಳ್ಳೆಲ್ಲಾನು ವೈಟ್ ಎಳ್ಳೆಲ್ಲಾನು ಮಿಕ್ಸ್ ಮಾಡಿದ್ದಾರೆ. ಎರಡು ಕಾಂಬಿನೇಷನ್ ಫಸ್ಟ್ ಟೈಮ್ ತಿಂತಿರೋದು, ಸೊಪ್ಪು ಚಿಕನ್ನು. ಚೆನ್ನಾಗಿದೆ ಇದೊಂಥರ. ಇದು ಮಸ್ಟ್ ಖಂಡಿತ ಟ್ರೈ ಮಾಡಿ, ಇದನ್ನು ಚೆನ್ನಾಗಿದೆ. ಗುಳ್ದಮ್ಮಕಾಯಿದು ಮಕ್ಕಳೆಲ್ಲ ಸೊಪ್ಪು ತಿನ್ನಲ್ಲ ಅಂದರೆ ಈ ಥರದ್ದೊಂದು ಕೊಡಿಸ್ಬೇಕು, ಪ್ರೋಟೀನ್ ಜಾಸ್ತಿ ಇರುತ್ತೆ. ಒಳ್ಳೆ ಬ್ಯಾಲೆನ್ಸ್ಡು ಫುಡ್ ಇದು. ಮಟನ್ನ ನೆಕ್ಸ್ಟು. ಹೌದು, ಒಳ್ಳೆ ಕೊಬ್ಬಿರೋ ಮಾಂಸ, ಪೆಪ್ಪರ್ ಎಲ್ಲ ಯಥೇಚ್ಛವಾಗಿ ಹಾಕಿದ್ದಾರೆ. ನೋಡಿ ಯಾವ ಥರ ಬೆಂದಿದೆ ಮಟನ್ನು, ಸೂಪರ್ ಟೆಂಡರ್ ಮಟನ್ನು. ಸೊ ಕೊಬ್ಬೆಲ್ಲ ನೋಡ್ತಾ ಇರೋನೇ ಗೊತ್ತಾಗ್ತಾ ಇದೆ, ಒಂದು ಒಳ್ಳೆ ಮಟನ್ನೇ ಇವರು ಸೆಲೆಕ್ಟ್ ಮಾಡಿ ತಂದಿದ್ದಾರೆ ಅಂತ. ಟ್ರೈ ಮಾಡೋಣ. ಸೊ ಎಸ್,
ಮಟನ್ ಚೆನ್ನಾಗಿದೆ. ಆಲ್ಮೋಸ್ಟ್ ಎಲ್ಲ ಚೈನೀಸ್ ಟಚ್ ಇರೋದೆಲ್ಲ ತಡ್ಕ ಹಾಕ್ತಾರೆ, ಸೊ ಅದಕ್ಕೆ ಸ್ವಲ್ಪ ಇಂಡಿಯನ್ ಟಚ್ ಇರುತ್ತೆ. ಖಾರ ಇದೆ ಚೆನ್ನಾಗಿ. ಖಾರ ಇದೆ. ಆ ಸಾಸ್ ಎಲ್ಲ ಯೂಸ್ ಮಾಡಿದ್ದಾರೆ. ತುಂಬ ದಿನ ಆಗಿತ್ತು ನಾವು ಈ ಥರ ಒಂದು ಮಲ್ಟಿ ಕ್ಯೂಸಿನ್ ರೆಸ್ಟೋರೆಂಟ್ಗೆ ವಿಸಿಟ್ ಮಾಡಿ ನಿಮಗೆ ತೋರಿಸಿ. ಇಲ್ಲಿ ಎಲ್ಲ ಫುಡ್ ಟೇಸ್ಟ್ ಮಾಡ್ತಾಯಿದ್ರೆ ತುಂಬ ಕೋರ್ ನಾಟಿಗೂ ಇಲ್ಲಿ ಒಂದು ನಾಟಿ ಟಚ್ ಇರುವಂಥ ನಾಟಿ ಡಿಶಸ್ಗೂ ವ್ಯತ್ಯಾಸ ಗೊತ್ತಾಗ್ತಾ ಇದೆ. ಸೊ ನನಗೆ ಇಷ್ಟ ಆಯಿತು ಮಟನ್ಸು. ಹೌದು, ಮಟನ್ ಕ್ವಾಲಿಟಿ ಆಗಿರ್ಬೋದು ಚೆನ್ನಾಗಿದೆ. ಖಾರ ಬಗ್ಗೆ ತಿನ್ನೋಕೆ ಚೆನ್ನಾಗಿದೆ. ಸೊ ತಡ ಮಾಡೋದು ಬೇಡ. ಬೋಟಿ ಕಾಯ್ತಾ ಇದೆ, ಬೋಟಿ ಫ್ರೈ. ಬೋಟಿ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಮಾಡ್ತಿದ್ರು ನೋಡಿ, ಯಾವ ಥರ ಎಲ್ಲ ಕ್ಲೀನಾಗಿದೆ ಬೋಟಿ ಎಲ್ಲನೂ. ಸೊ ಇದನ್ನು ಬೋಟಿ ಮಾಡೋರು ಕೂಡ ತುಂಬ ಎಕ್ಸ್ಪೀರಿಯನ್ಸ್ಡು, ಪಕ್ಕಾ ನಾಟಿ ಸ್ಟೈಲ್ ಮಾಡೋರು ಅವರು. ಅವ್ರ ಹತ್ರ ಮಾತಾಡ್ತಿದ್ದೆ. ತುಂಬ ಒಳ್ಳೊಳ್ಳೆ ದೊಡ್ಡ ಹೋಟೆಲಲ್ಲೇ ಬಂದು ಮಾಡಿರೋದು ಅವರು. ನಾನು ತಡ್ಕ ಹಾಕಿರೋದ್ರಿಂದ ಸೊಗಡಿರಲ್ಲ ಅಂದ್ಕೊಂಡೆ. ಬೋಟಿದು ಇದೆ ಇದೆ ಏನು ಸ್ವಾಮ್? ನೀಟಾಗಿ ಕ್ಲೀನ್ ಮಾಡಿದ್ದಾರೆ ಬೋಟಿ, ತಡ್ಕ ಹಾಕಿದ್ದಾರೆ. ಬಟ್ ಏನೇ ತಿಂದ್ರು ತಿಂದಾದ್ಮೇಲೆ ನಾಲ್ಗೆ ಮೇಲೆ ಆ ಖಾರದ ಫ್ಲೇವರ್ಸ್ ನೀಟಾಗಿ ಗೊತ್ತಾಗುತ್ತೆ ಅದು. ಸೊ ಬೋಟಿ ಆಯಿತು, ಬಿರಿಯಾನಿ ಕಾಯ್ತಾ ಇದೆ. ತಲೆ ಮಾಂಸ? ಹಾಂ, ತಲೆ ಮಾಂಸಕ್ಕೆ ಹೋಗೋಣ. ಒಳ್ಳೆ ದೊಡ್ಡ ದೊಡ್ಡ ಪೀಸುಗಳೇ ಇದೆ. ಒಂದು ಪೀಸ್ ನಾನು ಇಲ್ಲಿ ಹಾಕ್ಕೊತೀನಿ, ಸೋಮು ಒಂದು ಪೀಸ್ ಹಾಕ್ಬಿಡೋಣ. ನೋಡಿ ಯಾವ ಥರ ಇದೆ ಪೀಸ್ಗಳು ತಲೆ ಮಾಂಸದ್ದು. ಮಾಂಸ ಬೆಣ್ಣೆ ಇದ್ದಂಗಿದೆ, ಬಾಯಲ್ಲಿ ಹಾಗೆ ಕರಗ್ತದೆ ಅದು. ಹೌದು, ಮಟನ್ ಕ್ವಾಲಿಟಿ ಸೂಪರಪ್ಪ. ಪೀಸುಗಳಂತೂ ಒಳ್ಳೆ ಪೀಸುಗಳೇ ಇದೆ. ನಿಮಗೆ ತಿಂತಾನೇ ಖಾರ ಇದ್ಮೇಲೆ ಫೀಲ್ ಆಗೋದು. ಬೋಟಿನಲ್ಲೂ ಹಂಗೆ ಆಯಿತು, ತಲೆ ಮಾಂಸದಲ್ಲೂ ಹಂಗೆ. ಏನಂದರೆ ಈ ಥರ ವಾತಾವರಣದಲ್ಲಿ ನಾಟಿ ಅನ್ನೋದು ಬೋಟಿ, ತಲೆ ಮಾಂಸ, ಈ ಥರ ಮಟನ್ನು ಸ್ವಲ್ಪ ನಾಟಿ ಸ್ಟೈಲ್ ಮಾಡೋದು ತುಂಬ ರೇರು. ಬಟ್ ಒಂದು ಒಳ್ಳೆ ಬೆಲೆಗೇನು ಸಿಗ್ತಾ ಇದೆ, ಬರ್ತಿದೆ. ಸೊ ತಡ ಮಾಡೋದು ಬೇಡ. ಪಕ್ಕಾ ನಾಟಿ ಸ್ಟೈಲ್ ಗ್ರೀನ್ ಕಲರ್ ದಮ್ ಬಿರಿಯಾನಿ. ಮೊಟ್ಟೆ ಕೊಟ್ಟಿದ್ದಾರೆ, ಒಂದು ಪೀಸು ಹಾಕ್ಕೊಡೋಣ. ನಾನು ಒಂದು ಸ್ವಲ್ಪ ರೈಸ್ ಹಾಕ್ಕೊಂಡ್ಬಿಡ್ತೀನಿ. ಪೀಸು ನೀನು ಟ್ರೈ ಮಾಡಿ ಹೇಳು ಸೋಮ್. ನಾನು ರೈಸ್ ಹೇಳ್ಬಿಡ್ತೀನಿ. ಓಕೆ. ಎಷ್ಟು ತುಂಬ ಒಳ್ಳೆ ಉದುರುದುರಕ್ಕೆ ಹಾಕಿದ್ದಾರೆ, ಘಮ ಅಂತ ಇದೆ ರೈಸು. ಟ್ರೈ ಮಾಡಿಬಿಡೋಣ. ಪಕ್ಕಾ ಜೊನ್ನೆ ಬಿರಿಯಾನಿ. ಹೌದು, ಬೆಂಗಳೂರು ಜೊನ್ನೆ ಬಿರಿಯಾನಿ, ಅಥೆಂಟಿಕ್ ಬೆಂಗಳೂರು ಸ್ಟೈಲ್ ಬಿರಿಯಾನಿ ಇದು. ಮಟನ್ ಫ್ಲೇವರ್ಸ್ ಎಲ್ಲ ಹೌದು ಚೆನ್ನಾಗಿ ರೈಸ್ಗೆ ಇಟ್ಕೊಂಡಿದೆ. ರೈಸು ಉದುರುವಾಗಿ ಚೆನ್ನಾಗಿದೆ ರೈಸ್ ಎಲ್ಲನೂ. ಸೊ ಮಾಂಸನೂ ಅಷ್ಟೇ ನೀಟಾಗಿ ಬೇಯಿಸಿದ್ದಾರೆ, ಎರಡೇ ಬೆಳೆಯಲ್ಲಿ ತುಂಡಾಗುತ್ತೆ. ಚೆನ್ನಾಗಿ ಆ ಬಿರಿಯಾನಿ ಜೊತೆ ಬೇಯಿಸಿರೋದ್ರಿಂದ ಎಲ್ಲ ಮಸಾಲೆ ಚೆನ್ನಾಗಿ ಹಿಡಿದಿದೆ ಮಾಂಸಕ್ಕೂ. ಬಿರಿಯಾನಿನೂ ಮಸ್ಟ್ ಟ್ರೈ, ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ನೆಕ್ಸ್ಟು ತುಂಬ ಜನಕ್ಕೆ ಫೇವ್ರೇಟು, ಯಾರು ಫ್ರೀಕ್ವೆಂಟಾಗಿ ಧಾಬಾಗಳಿಗೆ ವಿಸಿಟ್ ಮಾಡ್ತಾ ಇರ್ತಾರೋ ಅವ್ರಿಗೆ ಈ ದಾಲ್ ಕಿಚಡಿ, ಪಾಲಕ್ ರೈಸು ತುಂಬ ಇಷ್ಟಪಟ್ಟು ತಿಂತಾರೆ. ನಾನು ಅಷ್ಟೇ. ಹೌದು, ಲಾಸ್ಟಲ್ಲಿ ಊಟ ಅಂತ ತಿಂದರೆ ಇದನ್ನೇ ತಿನ್ನೋದು ನಾನು ಡಾಬಾಗಳಲ್ಲಿ. ಬಿಸಿ ಬಿಸಿ ಇದೆ. ಸೊ ಇದನ್ನು ಚೆನ್ನಾಗಿ ತುಪ್ಪ ಎಲ್ಲ ಹಾಕಿ ಕೊಟ್ಟಿರ್ತಾರೆ. ಫಿನಿಶಿಂಗ್ ಟಚ್ಗೆ ಒಂದು ಒಳ್ಳೆ ದಾಲ್ ಕಿಚಡಿ ಇದು. ನಮಗಂತೂ ಫೇವ್ರೇಟು. ನಿಮಗೂ ಫೇವ್ರೇಟ್ ಆದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬಿಡಿ. ಇದು ಕ್ಲಾಸಿಕ್. ಆ್ಯಕ್ಚುಲಿ ಲಾಸ್ಟ್ 15 ಡೇಸು ನಾರ್ತ್ ಇಂಡಿಯಾ ಟ್ರಿಪ್ ಹೋಗಿದ್ದೆ. ಮಧ್ಯಾಹ್ನ ರಾತ್ರಿ ಇದ್ರನ್ನೇ ತಿಂತಿದ್ದು, 10 ದಿವಸ ತಿಂದಿದ್ದೀನಿ. ಓಕೆ. ಹೆಲ್ತ್ಗೂ ಪ್ರಾಬ್ಲಮ್ ಆಗಲಿಲ್ಲ ನನಗೆ, ಹೊಟ್ಟೆನೂ ಏನು ಪ್ರಾಬ್ಲಮ್ ಆಗಲಿಲ್ಲ. 10 ದಿವಸ ಕೂಡ ಅದೇ ಟೇಸ್ಟು ಅದೇ ಇತ್ತು, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಇದನ್ನೇ ನಾನು ತಿಂದಿರೋದು ನಾರ್ತ್ ಇಂಡಿಯಾ ಫುಲ್ಲು. ನನಗಂತೂ ತುಂಬ ಇಷ್ಟ ಆಯ್ತು ಇದು. ಮೊಸರು ಸ್ವಲ್ಪ ಹಾಕೊಂಡ್ರೆ ಇನ್ನೂ ಅದ್ಭುತವಾಗಿರುತ್ತೆ. ದಾಲ್ ಕ್ವಾಲಿಟಿ ನೀಟಾಗಿ ಆ ಟೊಮೆಟೊ ಎಲ್ಲ ಹಾಕಿರೋದು, ಅದು ಅಷ್ಟೇ ಜಾಸ್ತಿ ನೀರಿಲ್ಲ, ಗಟ್ಟಿನೂ ಇಲ್ಲ. ಹೌದು. ಸೊ ಇದಂತೂ ಕ್ಲಾಸಿಕ್ ಟೇಸ್ಟ್ ಇದು. ಪಕ್ಕಾ ಧಾಬಾ ಟಚ್ ಇರುವಂಥ ದಾಲ್ ಕಿಚಡಿ ಇದು. ಚೆನ್ನಾಗಿದೆ ಓವರಾಲ್. ನಂಗೆ ಪಟಿಯಾಲ ತುಂಬ ಇಷ್ಟ ಆಯಿತು. ನಾಟಿ ಡಿಶಸ್ಸು ಚೆನ್ನಾಗಿತ್ತು.
ಅದಾದಮೇಲೆ ಹೆವೆನ್ಸ್ ಆಫ್ ಡ್ರಮ್ಸ್ ಅನ್ನೋದು ಹೌದು ಅದನ್ನು ಚೆನ್ನಾಗಿತ್ತು ಖಾರವಾಗಿ. ಸೊ ಆ ಚಿಕನ್ ಪಟಿಯಾಲ ಮಾತ್ರ ಮಿಸ್ ಮಾಡಬೇಡಿ, ಇಲ್ಲಿನ ಒಂದು ಧಾಬಾ ಸ್ಪೆಷಲ್ ಅದು. ಬಿರಿಯಾನಿನೂ ಅದ್ಭುತ ಚೆನ್ನಾಗಿದೆ. ಇನ್ನೂ ತುಂಬ ಒಳ್ಳೊಳ್ಳೆ ಐಟಮ್ ಸಿಗುತ್ತೆ ನಿಮಗೆ. ಇನ್ನು ರೋಟಿ ಸಿಗುತ್ತೆ, ತಂದೂರಿಗಳು ಸಿಗುತ್ತೆ ನಿಮಗೆ. ಸೊ ಓವರಾಲ್ ಆಗಿ ಏನು ಹೇಳ್ತೀಯ ಸರ್? ಓವರಾಲ್ ಎಲ್ಲನೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಬಂದರೆ ಟ್ರೈ ಮಾಡಿದ್ರೆ ತುಂಬ ಚೆನ್ನಾಗಿದೆ. ಜಾಗಕ್ಕೆ ಊಟಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಬರ್ಬೋದು. ಹೌದು, ಆರಾಮ್ಸೆ ಬನ್ನಿ. ಈ ಕಡೆ ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ನಲ್ಲಿ ಯಾರಾದರೂ, ಅವ್ರಿಗೆಲ್ಲ ಈ ವಿಡಿಯೋ ಶೇರ್ ಮಾಡಿಬಿಡಿ. ಟೀಮ್ ಡಿನ್ನರ್ಗೋ ಲಂಚ್ಗೋ ಇಲ್ಲಾಂದರೆ ಸುಮ್ಮನೆ ಫ್ರೆಂಡ್ಸ್ ಜೊತೆ ಬರೋಕ್ಕೆ ಚೆನ್ನಾಗಿದೆ ಜಾಗ. ಸಂಜೆ ಹೊತ್ತು ಸ್ಕ್ರೀನಿಂಗ್ ಎಲ್ಲ ಮಾಡ್ತಾರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ನಂಬ್ತೀವಿ. ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚೆಚ್ಚಾಗಿ ಶೇರ್ ಮಾಡಿ ಅಂತ ಕೇಳ್ಕೊಂತ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಲ್ಲಿ ನಾನು ಸೋಮು ಸಿಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.